ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ನ 96ನೇ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ. ಈ ಫಸ್ಟ್ ಪ್ರೋಮೋ ಬಗ್ಗೆ ಹೇಳೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮುತ್ತಿನ ಸುರಿಮಳೆ, ಅಂದ್ರೆ ಮುತ್ತಿನ ಆಯ್ತಾ ಸುರಿಮಳೆ ಅನ್ನೋದಕ್ಕಿಂತ ಒಂದು ಕ್ಯಾಪ್ಟನ್ಸಿ ಗೇಮನ್ನ ನಮ್ಮ ಬಿಗ್ ಬಾಸ್ ಅವರು ಆಯ್ತಾ ಮುತ್ತಿನ ಪ್ರಿಂಟ್ಔಟ್ ಮುಖಾಂತರವಾಗಿ ಅಂದ್ರೆ ಕ್ಯಾಪ್ಟನ್ಸಿ ಓಟಕ್ಕೆ ನೀವು ಹೋಗ್ಬೇಕು ಅಂದ್ರೆ ನಮ್ಮ ಚೈತ್ರ ಕುಂದಾಪುರ್, ಧನ್ರಾಜ್ ಮತ್ತೆ ಹನುಮಂತು ಈ ಮೂರೂ ಜನ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಬೇಕು ಅಂದ್ರೆ ಇವ್ರು ಮಾಡಬೇಕಾಗಿರೋದಿಷ್ಟೇ, ಇವರ ಮುತ್ತು ಅಂದ್ರೆ ಲಿಪ್ಟಿಕ್ನ ಹಾಕೊಂಡ್ಬಿಟ್ಟು ಒಂದು ಬೋರ್ಡ್ ಇರುತ್ತೆ, ಮೂರು ಜನಕ್ಕೂ ಸಪ್ರೇಟಾಗಿ ಬೋರ್ಡ್ ಇರುತ್ತೆ, ಅದರಲ್ಲೋಗಿ ಪ್ರತಿ ಬೋರ್ಡಲ್ಲಿ ಇವರು ಕಿಸ್ ಮಾಡ್ಬೇಕಂದ್ರೆ ಮುತ್ತು ಕೊಟ್ಟಾಗ ಅಲ್ಲಿ ಪ್ರಿಂಟ್ ಔಟ್ ಆಗುತ್ತೆ ನೋಡಿ, ಒಂದು ಲಿಪ್ಟಿಕ್ ಮಾರ್ಕ್ ಪ್ರಿಂಟ್ ಔಟ್ ಆಗುತ್ತಲ್ಲ ಅದು ಕೌಂಟ್ ಮಾಡೋದು. ಅದು ಯಾರು ಎಷ್ಟು ಮುತ್ತುಗಳನ್ನ ಕೊಟ್ಟಿರ್ತಾರೆ ಆ ವೈಟ್ ಶೀಟ್ ಮೇಲೆ, ಯಾರು ತುಂಬಾ ಮುತ್ತು ಕೊಟ್ಟಿರ್ತಾರೆ ನೋಡಿ. ಅಂದ್ರೆ ಬರೀ ಮುತ್ತಂದ್ರೆ ಮುತ್ತೇನೆ ಅಲ್ಲ, ಹೇಗೆ ಗೊತ್ತಾ, ಈಗ ನಿಮಗೆ ಗೊತ್ತಿರ್ಬೋದು ಹುಡುಗಿಯವರು ಕಿಸ್ ಮಾಡಿದಾಗ ಅದೇ ಲಿಪ್ಟಿಕ್ ಹಾಕೊಂಡು ಕಿಸ್ ಮಾಡಿದಾಗ ಕರೆಕ್ಟಾಗಿ ಯಾವ ಲಿಪ್ ಹೇಗಿದೆ ಅದೇ ರೀತಿ ಅಲ್ಲಿ ಪ್ರಿಂಟ್ಔಟ್ ಆಗಿರುತ್ತೆ ನೋಡಿ, ಆ ಮಾರ್ಕ್ ಆಗಿರುತ್ತೆ ನೋಡಿ, ಅದು ಕರೆಕ್ಟ್ ಶೇಪಲ್ಲಿ ಇರಬೇಕು. ಅದನ್ನ ಆಯ್ತಾ ಕೌಂಟ್ ಮಾಡ್ತಾರೆ, ಯಾರು ಕ್ಯಾಪ್ಟನ್ ಆಗಿರುವ ಭವ್ಯ ಗೌಡ ಕೌಂಟ್ ಮಾಡಿ ಎಷ್ಟು ಮುತ್ತುಗಳನ್ನು ಕೊಟ್ಟಿದ್ದಾರೆ, ಎಲ್ಲದೂ ಕೂಡ ಒಳ್ಳೆ ಶೇಪಲ್ಲಿ ಇದೆಯಾ ಅನ್ನೋದನ್ನ ನೋಡಿಬಿಟ್ಟು ಅವರು ಆಯ್ತಾ ಡಿಸೈಡ್ ಮಾಡ್ತಾರೆ. ಮೂರು ಜನದಲ್ಲಿ ಯಾರು ಹೆಚ್ಚಿಗೆ ಮುತ್ತು ಕೊಟ್ಟಿದ್ದಾರೆ, ಯಾರು ತುಂಬ ನೀಟಾಗಿ ಆ ಪ್ರಿಂಟ್ಔಟ್ ಬಂದಿದೆ, ಅವರು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗ್ತಾರೆ. ಬಿಗ್ ಬಾಸ್ ಯು ಆರ್ ಸೋ ನಾಟಿ ಯುನೋ. ಬಿಗ್ ಬಾಸ್ ಅವರು ನಿನ್ನೆ ಕೊಟ್ಟ ಟಾಸ್ಕಿಗೂ ಕ್ಯಾಪ್ಟನ್ಸಿ ಟಾಸ್ಕ್ ಏನು ಮೋಕ್ಷಿತಾ ಮತ್ತು ಉಗ್ರ ಮಂಜು ಗೌತಮಿ ಕೊಟ್ಟಂಥ ಕ್ಯಾಪ್ಟನ್ಸಿ ಟಾಸ್ಕಿಗೂ ಈ ಟಾಸ್ಕಿಗೂ ಎಲ್ಲೋ ಇದೆ, ಅಜಗಜಾಂತರ ವ್ಯತ್ಯಾಸ ಇದೆ. ಈ ಒಂದು ಟಾಸ್ಕ್ ಏನಿದೆ ಇದು ಖಂಡಿತವಾಗೂ ಫನ್ನಿಯಾಗೂ ಇದೆ, ನೋಡುವಂಥವರಿಗೆ ನಗು ಬರೋ ರೀತಿಯೂ ಇದೆ. ಯಾಕೆಂದರೆ ಆ ಮುತ್ತು ಕೊಡೋದಿದೆಯಲ್ಲ ಅದು ಅಷ್ಟು ಆಯ್ತಾ ಕಷ್ಟದ ಆಟ ಏನಲ್ಲ, ಬಟ್ ಆದ್ರೆ ನನ್ನ ತುಂಬ ಫನ್ ಇದೆ ಅದರಲ್ಲಿ. ನಮ್ಮ ಚೈತ್ರ ಕುಂದಾಪುರ್ ಅವ್ರು ಇರ್ಬೋದು, ಧನ್ರಾಜ್ ಇರ್ಬೋದು, ಅದೇ ರೀತಿ ಹನುಮಂತು ಇರ್ಬೋದು, ಅವ್ರು ಪ್ರತಿ ಸರಿನೂ ಬಂದು ಆ ಲಿಪ್ಟಿಕ್ಕನ್ನು ಹಚ್ಕೊಂಡು ಹೋಗಿ ಆ ಪ್ರಿಂಟ್ಔಟ್ ಅಂದರೆ ಅವರವರ ಬೋರ್ಡಲ್ಲಿ ಆ ವೈಟ್ ಶೀಟ್ ಮೇಲೆ ಅವ್ರು ಮುತ್ತು ಕೊಡಬೇಕು. ಇದು ಮಾತ್ರ ನಿಜವಾಗ್ಲೂ ಫನ್ನಿಯಾಗೇ ಇತ್ತು. ಅಂದರೆ ಮುತ್ತಿನಲ್ಲೂ ಕೂಡ ಕ್ಯಾಪ್ಟನ್ ಆಗ್ಬೋದು ಅನ್ನೋದು ನನಗೆ ಈಗ ಗೊತ್ತಾಯ್ತು. ಬಿಗ್ ಬಾಸ್ ಇದು ಯಾವ ಥರ ಟಾಸ್ಕ್ ಬಿಗ್ ಬಾಸ್, ಐ ಡೋಂಟ್ ನೋ ಅಂಡರ್ಸ್ಟ್ಯಾಂಡಿಂಗ್. ಅಲ್ಲ, ಮುತ್ತು ಕೊಟ್ಟು ಕ್ಯಾಪ್ಟನ್ನ ಆದರೆ ಹೇಗಿರುತ್ತೆ, ನಾವು ತಮ್ಮನೇಲಲ್ಲಿ ಈ ಥರ ಹಾಕ್ಬೋದು ಬಿಗ್ ಬಾಸ್. ಹಿಂಗೆ ಮುತ್ತು ಕೊಟ್ಟು ಕ್ಯಾಪ್ಟನ್ ಆದ ಹನುಮಂತು, ಮುತ್ತು ಕೊಟ್ಟು ಕ್ಯಾಪ್ಟನ್ ಆದ ಚೈತ್ರ ಕುಂದಾಪುರ್, ಮುತ್ತು ಕೊಟ್ಟು ಕ್ಯಾಪ್ಟನ್ ಆದ ಧನ್ರಾಜ್ ಅಂತ ಆಗ್ಬೋದು. ಸೊ ಫನ್ನಿಯಾಗಿದೆ, ಬಟ್ ಐ ಲೈಕ್ ಇಟ್. ಅಂದರೆ ಈ ಟಾಸ್ಕ್ ತುಂಬ ಚೆನ್ನಾಗಿದೆ, ಅದಲ್ಲದೆ ತುಂಬ ಫನ್ನಿಯಾಗಿದೆ. ಅದರಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ರಜತ್ ಅವರು ಹನುಮಂತ್ ಅವ್ರ ಪೇರೆಂಟ್ಸಿಗೆ ಕೇಳ್ತಾರೆ, ಆ ಜಾಗದಲ್ಲಿ ಒಬ್ರು ಹುಡುಗಿ ಇದ್ದು ಮುತ್ತು ಕೊಟ್ಟಿದ್ರೆ ಸುಮ್ಮನೆ ಇರ್ತಿದ್ರ, ಅವ್ರ ಪಾಪ ಏನು ಮಾತ್ರ ಆ ಹುಡುಗಿ ಎಲ್ಲ ಕೊಡ್ಲಿ ಅಂತ ಸುಮ್ಮನೆ ಇರ್ತಿದ್ರ ಅಂತಾರೆ. ತ್ರಿವಿಕ್ರಮ್, ಮೋಕ್ಷಿತ, ಅದೇ ರೀತಿ ರಜತ್, ಮೂರೂ ಜನದ ಒಂದು ಕಾಂಬಿನೇಷನ್, ಒಂದು ಫನ್ನಿಂಗ್ ಏನಿದೆ ಅದು ತುಂಬ ಇಷ್ಟ ಆಗುತ್ತೆ. ನಮ್ಮ ತ್ರಿವಿಕ್ರಮರು ಗ್ರಾಸ್ ಮೇಲೆ ಅಂದರೆ ಹುಲ್ಲಿನ ಮೇಲೆ ಕುತ್ಕೊಂಡು ಫುಲ್ ಆಗ್ತಾ ಇದ್ರು ಆಯ್ತಾ. ಅಂದರೆ ಈ ಮುತ್ತಿನ ಒಂದು ಟಾಸ್ಕ್ ಏನಿದೆ ಎಲ್ಲರಿಗೂ ಮತ್ತು ಬರ್ಸಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಮುತ್ತಂದ್ರೇ ಹಾಗೆ. ಓಕೆ, ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ಇಟ್ಸ್ ಓಕೆ ಆಯಿತಾ. ಅಂದರೆ ಈ ಪ್ರೋಮೋ ಹೆಂಗಿದೆ ಅಂತಂದರೆ ನಿಜವಾಗ್ಲೂ ಕೂಡ ಫನ್ನು, ಲವ್ ಆಯಿತಾ ಎರಡೂ ಕೂಡಿದೆ. ನಮ್ಮ ಧನ್ರಾಜ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ, ತುಂಬ ದಿನ ಆಯ್ತಲ್ಲ ಕೊಡ್ದೇನೆ, ಹಾಗಾಗಿ ಟಚ್ ಬಿಟ್ಟೋಗಿದೆ ಅಂತಾರೆ. ಅದಂತೂ ಸೊ ಫನ್ನಿ. ಅದಲ್ಲದೆ ನಾನು ಫ್ರಸ್ಟ್ರೇಷನಲ್ಲಿದ್ದೀನಿ ಅಂತೇಳಿ ಹೋಗಿ ಎಲ್ಲರಿಗೂ ಮುತ್ತು ಕೊಡೋಕೆ ಹೋಗ್ತಾರೆ ಆಯಿತಾ. ಇದೆಲ್ಲವೂ ಕೂಡ ಒಂಥರ ತುಂಬ ಚೆನ್ನಾಗಿತ್ತು. ನಾನು ಅದೇ ಹೇಳ್ತೀನಲ್ಲ, ಎಲ್ಲವನ್ನು ಎಂಜಾಯ್ ಮಾಡೋರಿಗೆ, ಎಲ್ಲವನ್ನು ಪ್ರೀತಿಯಿಂದ ನೋಡೋರಿಗೆ ಆಯಿತಾ ಎಲ್ಲವೂ ಕೂಡ ಚಂದ. ನಾನಂತೂ ಎಲ್ಲ ವಿಷಯನೂ ಕೂಡ ತುಂಬ ಪ್ರೀತಿಯಿಂದ ನೋಡ್ತೀನಿ, ಯಾವುದನ್ನು ಕೂಡ ಆಯಿತಾ. ಅದು ಫನ್ನಿಯಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ನಮ್ಮ ಬಿಗ್ ಬಾಸ್ ಅವರ ಕ್ರಿಯೇಟಿವಿಟಿ ಏನಿದೆಯಲ್ಲ, ಬಿಗ್ ಬಾಸ್ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿದೆ. ಕ್ಯಾಪ್ಟನ್ಸಿ ಗೇಮನ್ನು ಇಷ್ಟು ಚೆನ್ನಾಗಿಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಯಾಕೆ ಗೊತ್ತಾ, ನಿನ್ನೆ ಮೋಕ್ಷಿತವ್ರಿಗೆ ಕೊಟ್ಟಂಥ ಗೇಮ್ ಇದೆಯಲ್ಲ ಅದು ತುಂಬ ಡಿಫಿಕಲ್ಟ್ ಇತ್ತು, ತುಂಬ ಅಂದರೆ ತುಂಬಾ ಡಿಫಿಕಲ್ಟ್ ಇತ್ತು. ಏಕೆಂದರೆ ಅಲ್ಲಿ ಹೋಗೋಕ್ಕೇ ಫುಲ್ ಶೇಕ್ ಆಗ್ತಾ ಇತ್ತು, ಅಲ್ಲಿ ಹೋಗೋಕ್ಕೂ ಆಗ್ತಾ ಇಲ್ಲ, ಹೋಗಿ ಅದನ್ನ ಇಟ್ಬಿಟ್ಟು ವಾಪಸ್ ಬರೋಷ್ಟೊತ್ತಿಗೆ ಮತ್ತೆ ಅದು ಬಿದ್ದೋಗಿರೋದು. ತುಂಬ ಒಂಥರ ತುಂಬ ಟಫ್ ಇತ್ತು ಗೇಮು. ಬಟ್ ಈ ಗೇಮಿಗೆ ಹೋಲಿಸ್ಕೊಂಡ್ರೆ ಆಯಿತಾ ಆ ಗೇಮು ನಿಜವಾಗ್ಲೂ ಕೂಡ ತುಂಬ ಟಫ್ ಅಂತ ಅನಿಸುತ್ತೆ. ಇವತ್ತು ಆಯಿತಾ ನಾನು ಕೆಲವೊಂದು ತಮ್ಮನೇಲ್ಗಳನ್ನ ಸುಮ್ಮನೆ ನೋಡಿದೆ, ಯಪ್ಪ
ಅಲ್ಟಿಮೇಟ್ ತಮ್ನೇಲ್ಸ್ಗಳು. ಈ ಮುತ್ತಿನ ಬಗ್ಗೆ ಒಬ್ಬರೊಬ್ಬರು ಒಂದೊಂದು ಥರ ವರ್ಣಿಸಿ ತಮ್ನೇಲ್ ಹಾಕಿದ್ದಾರೆ. ಬಟ್ ನನಗೆ ನಮ್ಮದು ತಮ್ನೇಲ್ ಏನಿದ್ರು ನೇರ ದಿಟ್ಟ ನಿರಂತರ ಅನ್ನೋ ರೀತಿ ಇರುತ್ತೆ. ಯಾಕೆಂದರೆ ನಾನು ಯಾವುದೇ ತಮ್ನೇಲ್ ಹಾಕಿದ್ರೂ ಕೂಡ ಇಲ್ದಿದ್ದನ್ನು ಸೇರಿಸಿ ತಪ್ಪಾಗಿ ನಾನು ತಮ್ನೇಲ್ ಹಾಕಲ್ಲ. ನನ್ನ ತಮ್ನೇಲ್ ಆರ್ಡಿನರಿಯಾಗಿ ಅಲ್ಲಿ ಏನಿರುತ್ತೋ ಅದಿರುತ್ತೆ ಅಷ್ಟೇ. ಬಟ್ ಆಯಿತಾ, ನೋಡಿದಾಗ ಖುಷಿ ಆಯಿತು. ಅಂದರೆ ಎಂಥದ್ದು ಮುತ್ತಿನಿಂದ ಮತ್ತೇರಿದ ಬಿಗ್ ಬಾಸ್ ಮನೆ. ಟು ಗುಡ್. ಓಕೆ, ಇವತ್ತು ಏನು ಒಂದು ಪ್ರೋಮೋ ಇದೆ, ತುಂಬ ಚೆನ್ನಾಗಿದೆ. ನಿನ್ನೆ ಆಲ್ರೆಡಿ ನಮ್ಮ ಹನುಮಂತು ಅವರ ಅಪ್ಪ ಅಮ್ಮ ಬಂದಿರೋ ಪ್ರೋಮೋ ಹಾಕಿರೋದ್ರಿಂದ ಇವತ್ತು ಈ ಪ್ರೋಮೋ ಹಾಕಿದ್ದಾರೆ. ಇವರು ಯಾರು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗ್ತಾರೆ ಅಂದರೆ ಚೈತ್ರ ಕುಂದಾಪುರ ಅವರು, ಹನುಮಂತು ಮತ್ತು ಧನರಾಜ್, ಈ ಮೂರಲ್ಲಿ ಒಬ್ಬರು ಕ್ಯಾಪ್ಟನ್ಸಿಗೆ ಆಯ್ಕೆ ಆಗ್ತಾರೆ. ಆಯ್ಕೆ ಆದಾಗ ಮೋಸ್ಟ್ಲಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ಇವತ್ತೇ ಒಂದು ಕ್ಯಾಪ್ಟನ್ಸಿ ಗೇಮ್ ಕೂಡ ನಡೆಯುತ್ತೆ. ಅಂದರೆ ಇವತ್ತೇ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಒಂದು ಕ್ಯಾಪ್ಟನ್ಸಿ ಗೇಮ್ ಆಡ್ತಾರೆ. ಕ್ಯಾಪ್ಟನ್ಸಿ ಗೇಮ್ ಆಡಾದ್ಮೇಲೆ ಅಲ್ಟಿಮೇಟಾಗಿ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಗೊತ್ತಾಗುತ್ತೆ. ನನಗನ್ಸೋ ಪ್ರಕಾರವಾಗಿ ತ್ರಿವಿಕ್ರಮ್ ಅವರಿಗೂ ಆಗೋಕ್ಕೆ ಚಾನ್ಸಸ್ ಇದೆ. ಗೊತ್ತಿಲ್ಲ ಯಾವ ಥರದ ಗೇಮ್ ಕೊಡ್ತಾರೆ ಏನು ಅನ್ನೋದು. ಯಾಕೆಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮ್ಮ ಬಿಗ್ ಬಾಸ್ ಅವರು ಯಾವಾಗ ಹೆಂಗೆ ಗೇಮ್ ಕೊಡ್ತಾರೆ, ಯಾರನ್ನ ಕ್ಯಾಪ್ಟನ್ ಮಾಡೋಕ್ಕೆ ಗೇಮ್ ಕೊಡ್ತಾರೆ ಅದು ಗೊತ್ತಾಗಲ್ಲ. ಅದಲ್ಲದೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಮೋಕ್ಷಿತನ್ಗೆ ಯಾಕೆ ಸ್ಕ್ರೀನ್ ಪ್ರೆಸೆಂಟನ್ನ ಆಯಿತಾ ಕಮ್ಮಿ ಆಗಿದೆ, ಸ್ಕ್ರೀನ್ ಸ್ಪೇಸ್ ಕೊಡ್ತಾ ಇಲ್ಲ. ಯಾಕೆಂದರೆ ತುಂಬ ರೇರ್ ಎಲ್ಲೋ ಅಲ್ಲಿ ಇಲ್ಲಿ ನೋಡೋಕ್ಕಾಗ್ತಾ ಇದೆ ಅಷ್ಟೇ. ಮೋಕ್ಷಿತ್ ಅವ್ರನ್ನ ಯಾಕೋ ಸ್ಕ್ರೀನ್ ಸ್ಪೇಸ್ನ ಕೊಡ್ತಾ ಇಲ್ಲ ಬಿಗ್ ಬಾಸ್ ಅಂತ ಅನ್ನಿಸ್ತಾ ಇದೆ. ಬಿಗ್ ಬಾಸ್ ಪ್ಲೀಸ್ ಹಂಗೆ ಮಾಡಬೇಡಿ, ಪ್ಲೀಸ್ ಸ್ಕ್ರೀನ್ ಪ್ರೆಸೆನ್ಸನ್ನು ಆಯಿತಾ ಸ್ಕ್ರೀನ್ ಸ್ಪೇಸನ್ನು ಕೊಡಿ. ಯಾಕೆಂದರೆ ಮೋಕ್ಷಿತೆ ಅವರಿಗೂ ಕೂಡ ಆಯಿತಾ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಅವರು ಕೂಡ ನಿಮ್ಮ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟು, ಅವರು ಕೂಡ ನಿಮ್ಮ ಬಿಗ್ ಬಾಸಿಗೆ ಒಳ್ಳೆ TRP ಕೊಡ್ತಿದ್ದಾರೆ. ಸ್ವಲ್ಪ ಸ್ಕ್ರೀನ್ ಸ್ಪೇಸ್ ಕೊಡಿ ಮೋಕ್ಷಿತನ್ಗೆ ಅಂತೀನಿ. ಅದಲ್ಲದೆ ತುಂಬ ಜನ ಹೇಳ್ತಾ ಇರೋದೇನು ಅಂತಂದರೆ ಈ ಸರಿಯ ಒಂದು ಫೈನಲಿಸ್ಟ್ ಅಂತ ಏನಿದ್ದಾರೆ ಆ ಫೈನಲಿಸ್ಟು ಆಯಿತಾ 7 ಆದರೂ ಇರ್ಬೋದು, 8 ಆದರೂ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಾಗ್ತಾ ಇಲ್ಲ ಇದು ಹೇಗೆ ಅನ್ನೋದು. ಯಾಕೆಂದರೆ ಫೈನಲ್ಲಿಗೆ 8 ಮೆಂಬರ್ಸ್ ಕೂಡ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಏನು ಅಂತ. ಈ ವೀಕು ನೋ ಎಲಿಮಿನೇಷನ್ನು. ನಿಮಗೆ ಹಂಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಬಿಡ್ತೀನಿ ನಾನು. ನೋ ಎಲಿಮಿನೇಷನ್ನು ಈ ವೀಕು ಆಯಿತಾ. ಈಗ 9 ಮೆಂಬರ್ಸ್ ಇದ್ದಾರೆ ಆಯಿತಾ. 9 ಮೆಂಬರ್ಸಲ್ಲಿ ಆಯಿತಾ ಒಂದು ಇಲ್ಲ 2 ಕ್ಯಾಂಡಿಡೇಟು ಅಂದರೆ 2 ಸ್ಪರ್ಧಿಗಳು, ಒಬ್ಬರು ಇಲ್ಲ 2 ಸ್ಪರ್ಧಿಗಳು ಎಲಿಮಿನೇಟ್ ಆಗ್ತಾರೆ. ಇಲ್ಲ 7-8 ಸ್ಪರ್ಧಿಗಳು ಇದರಲ್ಲೇ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನನಗನ್ಸೋ ಪ್ರಕಾರವಾಗಿ ಒಂದು ಸ್ಪರ್ಧಿ ನಾಮಿನೇಟ್ ಆಗಿ ನೆಕ್ಸ್ಟ್ ವೀಕು ಅವರು ಎಲಿಮಿನೇಟ್ ಆದರೆ 8 ನಮ್ಮ ಸ್ಪರ್ಧಿಗಳು ಏನಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 8 ಸ್ಪರ್ಧಿಗಳು ಕೂಡ ಫೈನಲಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಇದು ಹೆಂಗೆ ಮಾಡ್ತಾರೆ ಏನು ಅನ್ನೋದು. ಯಾಕೆಂದರೆ ನೆಕ್ಸ್ಟ್ ವೀಕು ಟಿಕೆಟ್ ಫೈನಲೇ ಏನಿದೆಯಲ್ವ, ಟಿಕೆಟ್ ಫಿನಾಲೆ ಒಂದು ಇರುತ್ತೆ, ತುಂಬ ಟಫ್ ಇರುತ್ತೆ ಮುಂದಿನ ವೀಕು ಟಾಸ್ಕು. ಅದರಲ್ಲಿ ಯಾರೋ ಟಿಕೆಟ್ ಫಿನಾಲೆನ ವಿನ್ ಆಗ್ತಾರೆ, ಯಾರು ಆಯಿತಾ ನಾಮಿನೇಟ್ ಆಗಿ ಎಲಿಮಿನೇಟ್ ಆಗ್ತಾರೆ. ಹಾಗಾಗಿ ನೆಕ್ಸ್ಟ್ ವೀಕು ಸ್ನೇಹಿತರೆ ನಾನು ನಿಮ್ಗೆಲ್ಲರಿಗೂ ಹೇಳ್ತಿರೋದು ಆಯಿತಾ, ಮೋಕ್ಷಿತಮ್ ಫ್ಯಾನ್ಸ್ ಆಗಲಿ, ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ ಆಗಲಿ, ಎಲ್ಲರಿಗೂ ನಾನು ಹೇಳ್ತಿರೋದು ಮುಂದಿನ ವೀಕ್ ಏನಿದೆ ಅದು ವೆರಿ 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 ಟಫ್ ವೀಕು. ಹಾಗಾಗಿ ಮೋಕ್ಷಿತ ಫ್ಯಾನ್ಸ್ ಎಲ್ಲರಿಗೂ ಹೇಳ್ತಿದ್ದೀನಿ, ಮುಂದಿನ ವೀಕು ದಯವಿಟ್ಟು ಆಯಿತಾ ನಿಮ್ಮ ಓಟನ್ನು ಆಯಿತಾ ನೀವು ಇಷ್ಟು ದಿನ ಹಾಕಿದ್ರಲ್ವ ಓಟು ಅದಕ್ಕಿಂತ ಡಬಲ್ ಓಟ್ ಹಾಕಿ ಅಂತೀನಿ. ಇವತ್ತು ನಿಜವಾಗ್ಲೂ ಎಪಿಸೋಡ್ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಹನುಮಂತನ ಫ್ಯಾಮಿಲಿ ಬಂದಿರೋದ್ರಿಂದ ರೊಟ್ಟಿ ಊಟ ಮಾಡೋದು ಅದೆಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಅದಲ್ಲದೆ ಈ ಮುತ್ತಿನ ಕಥೆನೂ ಕೂಡ ಚೆನ್ನಾಗಿರುತ್ತೆ, ಫನ್ ಆಗಿರುತ್ತೆ. ಯಾಕೆಂದರೆ ಮುತ್ತಿನ ಕಥೆಯಲ್ಲಿ ಆಯಿತಾ ಗೆದ್ದವ್ರು ಯಾರು ಸೋತವ್ರು ಯಾರು ಅಂತ ಗೊತ್ತಾಗುತ್ತೆ. ಹಾಗಾಗಿ ನೋಡೋಣ ಎಪಿಸೋಡ್ನ ವೇಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಇದು ಮುತ್ತಿನ ಪ್ರೋಮೋ.